ರೌಡಿಸಮ್ಗೆ ಯಾಕೋ ಬರ್ತೀರಾ ಕ್ಲಾ? ನೀವ್ಯಾಕ್ರಿ ಡಿಪಾರ್ಟ್ಮೆಂಟ್ಗೆ ಬರ್ತೀರಾ? ಏಯ್ ಬಿಡ, ಯಾಕೋ ಕೊಬ್ಬ? ಕೊಬ್ಬು. ಪಬ್ಲಿಕ್ನ ರಕ್ಷಣೆ ಮಾಡೋ ಕೆಲಸ ಕಣೋ ನಮ್ದು. ಅದರಲ್ಲೂ ಕೆಲವರು ಹಲ್ಕ ಕೆಲಸ ಮಾಡ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಹಲ್ಕ ನನ್ನ ಮಕ್ಕಳು ನೋವು ಅನುಭವಿಸ್ತಾರೆ, ನೀನು ಅದಕ್ಕೆ ನೋವು ಅನುಭವಿಸ್ತಾ ಇರೋದು ಇವಾಗ. ನನಗೆ ನೋವು ತಡೆಯೋ ಶಕ್ತಿ ಇದೆ. ನನ್ನ ನೋಡಿದ್ರಲ್ಲ, ಅವ್ರಿಗೆ ನನ್ನನ್ನು ತಡೆಯೋ ಶಕ್ತಿ ಇದೆಯಾ? ಅವ್ರು ಮುಸ್ಕಾಕ್ ಹೊಡೆದಿದ್ದು ನಾನು ಕಾಣಬಾರ್ದು ಅಂತಲ್ಲ, ನನ್ನ ಕಣ್ಣಿಗೆ ಅವ್ರು ಕಾಣಬಾರ್ದು ಅಂತ. ಅಂದ್ರೆ ಪೊಲೀಸ್ ಅವ್ರನ್ನ ಹೊಡಿತೀಯ ನೀನು? ನಾನು ಯಾಕೆ ಸರ್ ಪೊಲೀಸ್ ಅವ್ರು ನೋಡಿಲ್ಲಿ? ಸಿಗರೇಟ್ ಸತ್ಯನಾ? ನನ್ನ ಹತ್ರನೇ ಇದೆ. ಡೆಡ್ ಬಾಡೀಸ್ ಇನ್ನೇನು ಯಾಕೋ ಹೊಡೆದೆ? ನನ್ಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಬೆಳಗ್ಗೆ ಶೆಟ್ಟಿನ ಯಾಕೋ ಕೊಂದೆ? ನನ್ನ ಪಾಡು ನನ್ನ ಮನೆ ಮಲಗಿದೆ. ನನ್ನ ಹೆಂಡತಿ ಕಾಫಿ ಕೊಡ್ತಾ ಇಬ್ಬರು ಟಿವಿ ಯಾಕೆ ತೋರಿಸಿದ್ಲು, ನೋಡಿ ನಿನ್ನ ಹೆಸರು ಓಡಾಡ್ತಾ ಇದೆ ಅಂತ. ಸುಮ್ಮನೆ ಯಾಕಪ್ಪ ಇನ್ನೊಂದು ಕೇಸ್ ನನ್ನ ತಲೆ ಮೇಲೆ ಅಂತ ಸೀದಾ ಬಂದು ಸರೆಂಡರ್ ಆಗ್ಬಿಟ್ಟೆ. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯೋ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕಣೋ ನಿಂದು. ನಾನೇ ದಂಗಾಗ್ಬಿಟ್ಟೆ. ನಿಮ್ಮಮ್ಮ ಎಷ್ಟು ಜನಕ್ಕೆ ಹೆತ್ತಿದ್ರೆ ಈ ರೇಂಜಿಗೆ ಸುಳ್ಳು ಹೇಳ್ತೀಯೋ? ಹೇಳಮ್ಮ. ಸಮ್ರಾಟ್, ನಾಳೆ ನಿನ್ ಕಡೆ ಸ್ವಲ್ಪ ಹೊತ್ತು ನಾನು ಮಾಡ್ತೀನಮ್ಮ. ಈಗ ಫೋನ್ ಮಾಡಿದ್ರಲ್ಲ ನಿಮ್ಮಮ್ಮ, ಅವ್ರ ಪತಿವ್ರತೆನ? ಏಯ್, ಒಡೆದು ಸಾಯಿಸ್ಬಿಡ್ತೀನಿ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಬೇರೆಯವ್ರ ಅಮ್ಮದಿರಲ್ಲ, ನಿಮ್ಮಮ್ಮದಿರು ಮಾತ್ರ ಪತಿವ್ರತೆಯವರು ಅಲ್ಲ? ಇನ್ನೊಂದ್ಸರಿ ನಿಮ್ಮಮ್ಮಂಗೆ ಫೋನ್ ಮಾಡಿ ಕೇಳಿ, ಹೆರ್ತಾ ನಿಮ್ಮನ್ನ ಕಾಕಿ ಬಟ್ಟೆಯಲ್ಲೇ ಎತ್ಬಿಟ್ರ ಅಂತ. ನಮ್ಮಮ್ಮ ಇದ್ರೆ ನಾನು ಕೇಳ್ತಿದ್ದೆ, ಏನಮ್ಮ ಹೆರ್ತಾ ನನ್ನ ರೌಡಿಯಾಗಿ ಎತ್ಬಿಟ್ಯಾ ಅಂತ. ಭಗವಂತ ನಾಲ್ಗೆ ಮಧ್ಯೆ ಎಂಜಲ್ ಕೊಟ್ಟಿರೋದೆ ಜಾರ್ಲಿ ಅಂತ. ಆದರೆ ನಾವು ಜಾರಬಾರ್ದು ಸರ್. ಸಾರಿ, ಮೈನರಲ್ಲೇ ಕೊಲೆ ಮಾಡಿದೆ ಅಲ್ವಾ? ಅದು ನಿಮ್ಮವರೇ ಫಿಕ್ಸ್ ಮಾಡಿದ್ದು. ಆಚೆ ಬಂದು ಇನ್ನೊಂದು ಕೊಲೆ ಮಾಡಿದೆ. ಅದಕ್ಕೆ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದಿದ್ದಾಯ್ತಲ್ಲ. ಶಿಕ್ಷೆ ಅನುಭವಿಸಿದ್ಯಾ ಕಣ? ಯಾಕೆ ಕೊಡದೆ? ಅಪರಾಧ ಯಾಕೆ ಮಾಡಿದೆ ಅದನ್ನ ಹೇಳ. ನೀವು ಕೊಡಿಸ್ತೀರಾ ನಮ್ಮ ಅಪ್ಪ ಅಮ್ಮನ್ನ? ಸಿಗ್ತಾರೇನ್ರಿ ನಮ್ಮ ಅಪ್ಪ ಅಮ್ಮ? ಮಾಡದೇ ಇರೋ ತಪ್ಪಿಗೆ ಜೀವನೇ ತಗೊಂಡ್ಬಿಟ್ರಲ್ರಿ. ಅದಕ್ಕೆ ಅವರಿಬ್ರು ಕೊಂದ್ಯಾ? ಏ ನೀವು ಹಂಗೆಲ್ಲ ನನ್ನ ಕೇಳಬಾರ್ದು. ನಾನೇನು ಮಾಡ್ಲೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ ತಾನೆ, ಹೇಳಿದ ಅರ್ಥ ಆಗಲ್ವಾ? ಬದುಕೋನ್ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನಿಜ ಒಪ್ಕೋ. ಬೆಳೆದಿದ್ದು ಬೆಂಗಳೂರು, ಹುಟ್ಟಿದ್ದು ಉತ್ತರ ಕರ್ನಾಟಕೋಪ. ನೀನಂತ ಗನ್ ಐತಿ, ಗುಂಡದವ, ಅಧಿಕಾರ ಐತಿ ಅಂತ ಸುಮ್ಮನೆ ಯಾಕೆ ಒದರಾಡಕತ್ತೀರಿ? ಇವನ್ನೆಲ್ಲ ಎದುರಿಸೋ ಗಂಡಸ್ತನ ನನ್ನ ಹತ್ರ ಐತಿ. ಯಾಕಂತ ಕೇಳ್ರಿ, ಗಂಡು ಮೆಟ್ಟಿನ ನಾಡಾಗ ಹುಟ್ಟಿದ ಗಂಡಸ್ ನಾನು. ರೇ ಎಸಿಪಿ ಅನುಮಾನೇನ? ಅನುಮಾನಿದ್ರು ಒಂದ್ಸರಿ ನನ್ನ ಎದಿ ಮುಟ್ಟು ನೋಡ್ರಿ. ನನ್ನ ಗುಂಡ್ಗೇನೆ ಹೇಳ್ತೈತಿ ಗಂಡಸ್ತನ ಅಂದ್ರೆ ಏನು ಅಂತ.